ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು ಸರ್? ಕಾರ್ತಿಕ್ ಅಂತ. ಕಾರ್ತಿಕ್, ಯಾವ ಊರು? ನಮ್ದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ರಾಮಗಿರಿ. ಓಕೆ. ನಿಮ್ಮ ಹೊಲದಲ್ಲಿ ಏನು ಹಾಕಿದ್ರಾ? ನಾವು ಚಿಲ್ಲಿ ಹಾಕಿದೀವಿ, ದ್ರೋಣ ಕಂಪ್ನಿದು. ಸರ್ಪನ್ ಕಂಪ್ನಿ? ಸರ್ಪನ್ ಕಂಪ್ನಿದು ದ್ರೋಣ ವೆರೈಟಿ. ದ್ರೋಣ ವೆರೈಟಿ ಸರ್ಪನ್ ಕಂಪ್ನಿ ಅದು. ನಮಗೆ ಎಲ್ಲ ಕಡ್ಲೆ ಹಾಕ್ತಿದ್ರು ನಮ್ಮ ಸೈಡ್ ಎಲ್ಲ. ನಾವು ಈ ಸರಿ ಏನಾರು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕಂತಂದ ಹೇಳಿ ಈ ಸರ್ಪನ್ ಕಂಪ್ನಿದು ಚೆನ್ನಾಗಿ ಬರುತ್ತೆ ಅಂತಂದೇಳಿ ಒಬ್ರು ಸಜೆಸ್ಟ್ ಮಾಡಿದ್ರು. ಅವಾಗ ಹೋಗಿ ಮೈಕೊಂಡದಲ್ಲಿ ಸಸಿ ತಗೊಂಡ್ಬಂದು ಪ್ಲಾಂಟೇಶನ್ ಮಾಡಿದ್ವಿ. ಆಕ್ಚುಲಿ 3 ಎಕರೆಗೆ ಅಷ್ಟು ಪ್ಲಾಂಟೇಶನ್ ಮಾಡ್ತಿದ್ವಿ. ಬೇಸಿಗೆ ನೋಡ್ಕೊಂಡು ಪ್ಲಾಂಟ್ ಮಾಡೋಣ ಅಂತಂದೇಳಿ ಇಷ್ಟಕ್ಕೆ ಮಾಡ್ಕೊಂಡ್ವಿ. ಸರ್ ಇದು ಈ ತಿಂಗಳು ಯಾವ ತಿಂಗಳು ಅಂತ ಕರೆಕ್ಟಾಗಿ ಹೇಳ್ಬಿಡ್ರಿ, ಯಾಕಂದ್ರೆ ಈ ತಿಂಗಳು ಅದೇ ಗಟ್ಟಲೆ ಬಿಸಿಲಿದೆ. ಈ ತಿಂಗಳು ಫೆಬ್ರವರಿ ಮಾರ್ಚ್ ಇವತ್ತು 6ನೇ ತಾರೀಕು. ಇವತ್ತು ನಾನು ಗಿಡ ತಂದಿದ್ದಾಗ ನವೆಂಬರ್ ಎಂಡ್ ಅಲ್ಲಿ ಗಿಡ ಕೊಡೋರೆ ನನಗೆ ಚಾಲೆಂಜ್ ಹಾಕಿದ್ರು, ನಿನ್ ಕೈಲಿ ಆಗಲ್ಲ, ನೀವು ಬೆಳೆಯಕ್ಕಾಗಲ್ಲ, ನೀವು ಅದ್ ಹೆಂಗ್ ಬೆಳಿತೀರ ಈ ಶೀತದಲ್ಲೆಲ್ಲ ಮುಟ್ರು ಬರುತ್ತೆ ಅಂತ. ಅಣ್ಣ ನೋಡಿ ಅಣ್ಣ, 1 ತಿಂಗಳಿಂದ ನಾನು ಔಷಧಿನೇ ಹೊಡೆದಿಲ್ಲ. ಬಂದು ತೋರಿಸ್ರಿ, ಒಂದು ಕಡೆ ಮುಟ್ರ ಐತಾ ತೋರಿಸ್ರಿ, ಮೈಟ್ಸ್ ಐತಾ ತೋರಿಸ್ರಿ. ಓಕೆ, ಯಾವ ತರ ಇದೆ ಕಾಯಿ ಇಳುವರಿ ಯಾವ ತರ ಇದೆ ನೋಡಿ. ಓಕೆ ಸರ್, ಈಗ ನಿಮಗೆ ಕೆಲವರು ಥ್ರಿಪ್ಸು ಮೈಟ್ಸು ಬರುತ್ತೆ, ಮುಟ್ರು ಜಾಸ್ತಿ ಬರುತ್ತೆ ಅಂತಾರೆ. ನೀವು ಕಂಟ್ರೋಲ್ ಮಾಡಿದ್ರಿ, ಎಲ್ಲ ಮುಟ್ರ ಕಾಣ್ತಿಲ್ಲ. ಹೇಗೆ ಸ್ಪ್ರೇ ಮಾಡಿದ್ರಿ, ಏನೇನು ಹೊಡೆದ್ರಿ? ನಾನು ಫಸ್ಟಿಗೆಲ್ಲ ಥ್ರಿಪ್ಸ್ ಕಂಟ್ರೋಲಿಗೆ ಸ್ಪ್ರೇ ಮಾಡ್ತಾ ಇದ್ದೆ. ಯಾವುದೋ ಒಂದು ಮೆಡಿಸಿನ್ ಬರುತ್ತದು, ಅಲ್ಲಿದೆ ತೋರಿಸ್ತೀನಿ. ಅದಕ್ಕೆ ಅಷ್ಟು ಕಂಟ್ರೋಲ್ ಆಗಿಲ್ಲ. ನಾನು ಒಳ್ನೀರು ಕೊಡ್ತಿದ್ದೆ. ಎಲ್ಲರೂ ಒಳ್ನೀರು ಕೊಡು ಭಾಳ ಚೆನ್ನಾಗಾಗುತ್ತೆ, ಒಳ್ನೀರು ಕೊಡು ಅಂತ ಹೇಳ್ತಿದ್ರು. ನಾನೇನು ಮಾಡಿದೆ ಅಂತಂದು ಹೇಳಿದ್ರೆ, ಒಳ್ನೀರು ಕೊಟ್ಟರೆ ಅಷ್ಟು ಯಾಕೋ ಸರಿ ಹೋಗ್ತಿಲ್ಲ ಅಂತಂದೇಳಿ ಒಂದು ಅಡಮಾ ಕಂಪ್ನಿದು ಏಜಿಸ್ ಅಂತ ಬರುತ್ತೆ. ಆ ಏಜಿಸ್ ಸ್ಪ್ರೇ ಮಾಡಿ 3 ದಿನ ಬಿಟ್ಟ ಮೇಲಿಂದ ನಾನು ಸ್ಪ್ರಿಂಕ್ಲರ್ ಇಟ್ಟೆ. ಸ್ಪ್ರಿಂಕ್ಲರ್ ಬಂದ್ಬಿಟ್ಟು ಮಿಸ್ಟ್ ಇರಿಗೇಷನ್ ಆಗುತ್ತೆ. ಸೇಮ್ ನಮಗೆ ನ್ಯಾಚುರಲ್ ರೈನ್ ತರ ಸಿಗುತ್ತೆ. ಮಳೆಗಾಲದಲ್ಲಿ ಯಾವ ತರ ಮಳೆಗಾಲದಲ್ಲಿ ಯಾಕೆ ರೋಗ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ, ಮಳೆ ಬೀಳುತ್ತೆ, ಹುಳಗಳೆಲ್ಲ ಸತ್ತೋಗುತ್ತೆ. ಅದಕ್ಕೆ ನೋಡ್ರಿ, ನಾನು ಒಂದ್ ಕಡೆನೂ ಟ್ರ್ಯಾಪ್ ಹಾಕಿಲ್ಲ, ಮತ್ತೆ ಮೈಟ್ಸ್ ಟ್ರ್ಯಾಪ್ ಹಾಕಿಲ್ಲ, ಏನು ಹಾಕಿಲ್ಲ. ಆದ್ರೂ ನಮಗೆ ಮೈಟ್ಸ್ ಕಂಟ್ರೋಲಿಗೆ ಬಂದಿದೆ ಅಂತ ಹೇಳಿದ್ರೆ, ನ್ಯಾಚುರಲ್ ಇರಿಗೇಷನ್ ಮಾಡ್ತೀವಲ್ಲ, ಮಿಸ್ಟ್ ಇರಿಗೇಷನ್, ಮಳೆ ಬಂದಂಗೆ ಹನಿ ಬೀಳ್ತಿರ್ಬೇಕು ಯಾವಾಗ್ಲೂ. ಈ ಹನಿ ಬೀಳ್ತಾ ಇದ್ದೆ, ಇದ್ರ ಮೇಲೆ ವೈಟ್ ಮೈಟ್ಸ್ ಥ್ರಿಪ್ಸ್ ಎಲ್ಲ ಕೂತಿರೋದೆಲ್ಲ ಸತ್ತೋಗುತ್ತೆ. ಇಲ್ಲಿ ನೋಡ್ರಿ, ಇದಿದ್ರು ಸತ್ತೋದಂಗಾಗಿದೆ. ಇದು ವೈಟ್ ಇದೆ ನೋಡಿ, ಇಲ್ಲಿ ಕಾಣಲ್ಲ ಅಷ್ಟಾಗಿ, ಮೈಕ್ರೋಸ್ಕೋಪಿಕಲ್ ಕಾಣುತ್ತೆ ಅದು ಸತ್ತೋಗುತ್ತೆ. ಈಗ ಎಷ್ಟು ನಾವು ಮೇಲಿಂದ ನೀರು ಕೊಡ್ತೀವೋ, ನ್ಯಾಚುರಲ್ ರೈನ್ ತರ ನೀರು ಕೊಡ್ತೀವೋ, ಗಿಡ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಗಾಳಿಲಿರೋ ನೈಟ್ರೋಜನ್ ಆಕ್ಸಿಜನ್ ಮಿಕ್ಸ್ ಆಗಿ ಭೂಮಿಗೆ ಬಂತು ಅಂತ ಹೇಳಿದ್ರೆ ಇನ್ನೂ ಗಿಡ ಫಾಸ್ಟ್ ಗ್ರೋತಿಂಗ್. 1 ಮಂತ್ ಆಯ್ತು, ಒಂದು ಗೊಬ್ಬರ ಕೊಟ್ಟಿಲ್ಲ, ಒಂದು ಸ್ಪ್ರೇ ಮಾಡಿಲ್ಲ. ಇಲ್ಲಿವರೆಗೂ ಒಂದು ಸ್ಪ್ರೇ ಮಾಡಿಲ್ಲ, ಒಂದು ಗೊಬ್ಬರ ಕೊಟ್ಟಿಲ್ಲ. ಒಂದು ಹತ್ರ 1 ಮಂತ್ ಆಯ್ತು. ಇಳುವರಿ ವೈಸ್ ಹೆಂಗಿದೆ ಸರ್? ಏನು ಕೊಡ್ಲಂಗೆ ಇಳುವರಿ ಟಾಪ್ ಅಲ್ಲಿ ಇದೆ. ನೀವು ವಿಡಿಯೋದಲ್ಲಿ ನೋಡ್ರಿ, ನೀವು ಯಾವ ಗಿಡನಾರು ಹೋಗಿ ಚೆಕ್ ಮಾಡ್ರಿ. ಆ ಕಡೆ ಎಲ್ಲ ಹಾರ್ವೆಸ್ಟಿಂಗ್ ಆಗಿದೆ, ಇಲ್ಲೆಲ್ಲ ನೋಡಿ ಚೆಕ್ ಮಾಡಿ, ಇಳುವರಿ ನೋಡಿ. ಈ ಕಡೆ ನೋಡಿ, ಗಿಡ ಎಳ್ಕನಕ್ಕೆ ಆಗಲ್ಲ. ಕಾಯಿ ವೇಟ್ ಇದೆ, ಇದು ಗಿಡ ಬಾಗ್ಬಿಡುತ್ತೆ. ಓಕೆ ಸರ್, ಗಿಡ ಕೆಳಗಡೆ ಎಲ್ಲ ಬಾಗಿದಾವೆ ಆಲ್ರೆಡಿ, ಅದನ್ನ ಹಾರ್ವೆಸ್ಟ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಸರ್ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ನಡೀತಿದೆ ಸರ್? ಈಗ ಮಾರ್ಕೆಟ್ ಅಲ್ಲಿ ಹತ್ತತ್ರ 40-45 ನಡೀತಾ ಇದೆ. ಒಳ್ಳೆ ರೇಟ್ ನಡೀತಾ ಇದೆ. ಓಕೆ, ಇದು ಫಂಕ್ಷನ್ ಗಳಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ಕಾಯಿ. ಈ ಕಾಯಿ ಮೈಲ್ಡ್ ಖಾರ ಬರುತ್ತೆ ಇದು. ಓಕೆ ಸರ್, ಓಕೆ. ಫ್ಯಾಮಿಲಿ ಫಂಕ್ಷನ್, ಖಾರ ತಿನ್ನದವ್ರಿಗೆ ಮೈಲ್ಡ್ ಖಾರ ಬರುತ್ತಲ್ಲ, ಹಂಗಾಗಿ ಸಖತ್ತಾಗಿದೆ ಕಾಯಿ ಮಾತ್ರ. ಉದ್ದ ಕಲರ್ ಕೂಡ ಹಂಗೆ ಇದೆ, ಎಷ್ಟು ಉದ್ದ ಇದೆ ನೋಡಿ ಕಾಯಿ. ಓಕೆ, ಓಕೆ ಸರ್. ಮಾರ್ಕೆಟಲ್ಲಿ ಏನು ತರ ಸರ್ ಇದು ನೋಡಿ? ಮಾರ್ಕೆಟಲ್ಲಿ ಒಳ್ಳೆ ಕಾಯಿ ಅಂತ ಹೇಳ್ತಾರೆ, ಚೆನ್ನಾಗಿದೆ. ಓಕೆ, ಇದು ಅಷ್ಟಾಗಿ ಯಾರಿಗೂ ನಮ್ಮ ಸೈಡ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹೊಳಲ್ಕೆರೆ ತಾಲೂಕಿಗೆ ಅಷ್ಟು ಗೊತ್ತಿಲ್ಲ. ಈ ವೆರೈಟಿ ದ್ರೋಣ ಕಂಪ್ನಿದು ಈ ವೆರೈಟಿ ಯಾರಿಗೂ ಗೊತ್ತಿಲ್ಲ. ಓಕೆ ಸರ್. ಹಂಗಾಗಿ ನೀವು ಇಂಟ್ರೊಡ್ಯೂಸ್ ಮಾಡಿ, ಈಗ ನನ್ನ ಕಡೆಯಿಂದ ಇಂಟ್ರೊಡ್ಯೂಸ್ ಆದಂಗೆ ಆಗಿದೆ. ಈಗ ಇನ್ನೂ ಅಡ್ವರ್ಟೈಸ್ಮೆಂಟ್ ಆದ್ರೆ ಇನ್ನೂ ಚೆನ್ನಾಗಿ ಬೆಳೀತಾರೆ ನಮ್ಮ ಸೈಡ್. ಕರೆಕ್ಟ್ ಸರ್, ಕರೆಕ್ಟ್. ಬಟ್ ಇಳುವರಿ ವೈಸ್ ಎಲ್ಲ ಕ್ವಾಲಿಟಿ, ಈಗ ಇಂಥ ಬಿಸಿಲಲ್ಲೂ ನಿಮಗೆ ಮುಟ್ರು ಬಂದಿಲ್ಲ ಅಂದ್ರೆ ಗ್ರೇಟ್ ಸರ್. ಇಂಥ ಬಿಸಿಲು ಆ ರೇಂಜಿಗೆ ಮೇಂಟೈನ್ ಮಾಡಿದಿರ ಅನ್ಬೇಕು, ಹೌದ್ರಾ? ಕೆಲವರು ಕಂಪ್ನಿ ನಮ್ದ್ರಲ್ಲಿ ರೋಗ ಕಮ್ಮಿ ಇದೆ ಸರ್. ಇದ್ರೊಳಗೆ ಹೇಳ್ಬೇಕಂದ್ರೆ ನೀವು ಮೇಂಟೈನ್ ಮಾಡಿರೋದಕ್ಕೂ ಅದಕ್ಕೂ ನಮಗೆ ಮುಟ್ರು ಅನ್ನೋದು ಕಾಣ್ತಿಲ್ಲ. ಹೌದು. ಆಮೇಲೆ ನಾನು ನೋಡ್ರಿ, ಇಲ್ಲೇ ಗಿಡ ನೋಡ್ರಿ ಎಷ್ಟು ಕ್ಲಿಯರ್ ಅಂಡ್ ಗ್ರೀನ್ ಆಗಿದೆ ನೋಡ್ರಿ. ಎಲ್ಲಾದ್ರೂ ಮುಟ್ರು ಕಾಣುತ್ತೆ, ತೋರಿಸ್ರಿ. ನಾನು ತುಂಬಾ ಜನಕ್ಕೆ ಸಜೆಷನ್ ಮಾಡಿದೀನಿ, ಮಿಸ್ಟ್ ಇರಿಗೇಷನ್ ಮಾಡಿ ಚೆನ್ನಾಗಾಗುತ್ತೆ ಅಂತಂದು ಹೇಳಿದೀನಿ. ಮತ್ತೆ ಬೇರೆ ಫಾರ್ಮರ್ಸಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈ ಕಂಪ್ನಿದು ಸೀಡ್ಸ್ ಚೆನ್ನಾಗಿದೆ, ಇಳುವರಿ ಸೂಪರ್ ಆಗಿದೆ, ಟಾಪ್ ಇಳುವರಿ. ನಾನು ನೋಡ್ರಿ ಔಷಧಿ ಹೊಡೆದಿದ್ರು ಇಳುವರಿ ಅಷ್ಟು ಚೆನ್ನಾಗಿ ಬಂದಿದೆ. ಫ್ಲವರಿಂಗ್ ಮತ್ತೆ ಚೆನ್ನಾಗಿ ಸಖತ್ತಾಗಿ ಆಗ್ತಿದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಫ್ಲವರಿಂಗ್ ನೋಡಿ, ಇದು ನೋಡಿ, ಇದು ಫ್ಲವರಿಂಗ್, ಇದು ಹೊಸ ಫ್ಲವರಿಂಗ್ ನೋಡಿ. ನಾನು ಇನ್ನು ಸ್ಪ್ರೇನೇ ಮಾಡಿಲ್ಲ, ಆಲ್ರೆಡಿ ಹೊಸ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಹಂಗಾಗಿ ಇವ್ರ ಕಂಪ್ನಿದು ಸೀಡ್ ಚೆನ್ನಾಗಿದೆ. ತಗೊಂಬಂದು ಸೀಡ್ ಒಂದ್ಸರಿ ಟ್ರೈ ಮಾಡಿದ್ಮೇಲೆ ನನ್ನ ಬೆಸ್ಟ್ ಸಜೆಷನ್ ಅಂತಂದು ಹೇಳಿದ್ರೆ, ವಾಟರ್ನ ಕೆಳಗೆ ಕೊಟ್ಬೇಡಿ, ಸ್ಪ್ರಿಂಕ್ಲರ್ ಅಲ್ಲಿ ಕೊಟ್ಟು ಟ್ರೈ ಮಾಡಿ. ಸ್ಪ್ರಿಂಕ್ಲರ್ ಅಲ್ಲಿ ಕೊಡಿ, ಕೊಟ್ಟಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ತರ ಬರುತ್ತೆ ಅಂತಂದ ಹೇಳಿ. ಓಕೆ ಸರ್, ಓಕೆ. ಮತ್ತೆ ನಾನು ಹೇಳಕ್ ಇಷ್ಟಪಡ್ತೀರಾ ಬೇರೆ ಫಾರ್ಮರ್ಸಿಗೆ? ಏನಿಲ್ಲ,
ಚೆನ್ನಾಗಿ ಬೆಳೀರಿ. ಇದೇ ತರ ನೀವು ಮೇಂಟೈನ್ ಮಾಡ್ಕೊಂತ ಹೋದ್ರೆ ಏನಿಲ್ಲ, ಇದ್ರಲ್ಲಿ ಏನ್ ರಾಕೆಟ್ ಸೈನ್ಸ್ ಇಲ್ಲ. ಒಂದ್ಸರಿ ತಿಳ್ಕೊಳವರೆಗೂ ಅಷ್ಟೇ ಅಗ್ರಿಕಲ್ಚರ್ ಎಲ್ಲ. ನಂದು MCA ಆಗಿದೆ, ಮೈಸೂರು JSS ಕಾಲೇಜಲ್ಲಿ MCA ಮಾಡಿದ್ ನಾನು. ಓಕೆ ಓಕೆ ನನಗೆ ಈ ಫೀಲ್ಡ್ ಇಷ್ಟ ಆಗಿ ನಮ್ಮ ತಂದೆಯವರು ತೋಟ ಮಾಡ್ಕೊಟ್ರು ಅಂತಂದೇಳಿ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ ಅಷ್ಟೇ. ಎಲ್ರು ಬರ್ಬೇಕು ಕೂಡ. ಯಾರು ನಿಮ್ಮ ಮೊಬೈಲ್ ನಂಬರ್ ಏನು ಹೇಳ್ತೀರಾ? ನನ್ನ ಮೊಬೈಲ್ ನಂಬರ್ 9164256381. ಓಕೆ ಸರ್, ಥ್ಯಾಂಕ್ ಯು ಸರ್. ಯಾವಾಗಲಾದ್ರೂ ಕಮ್ಯುನಿಕೇಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.